ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಮಾರ್ಚ್ 25 ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 40 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಮುಂಬರ್ತಕ್ಕಂಥ RRB ಡಿ ಗ್ರೂಪ್, RRB NTPC ಅಂಡರ್ ಗ್ರಾಜುಯೇಟ್ ಹಾಗೆ SSC GD ಅಸ್ಪಿರೆಂಟ್ಸ್ಗಳು ಸಹ ಪ್ಲೀಸ್ ನೀವು RRB NTPC ಅನಾಲಿಸಿಸ್ ಕ್ಲಾಸ್ಗಳನ್ನು ಕೇಳಿ. ಯಾಕೆ ಅಂದರೆ ನಿಮಗೆ ಅಲ್ಲಿ ಸಾಕಷ್ಟು ಕಾನ್ಸೆಪ್ಟ್ಗಳು ಡೆಪ್ತ್ ಲೆವೆಲಲ್ಲಿ ನಿಮಗೆ ಕ್ಲಿಯರ್ ಆಗ್ತವೆ, ಸರಿನಾ? ಸೊ ಆದ ಕಾರಣದಿಂದ ನಿಮಗೆ ಅಲ್ಲಿನ ಪ್ರಶ್ನೆಗಳು ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ ಬರೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಯಾಕೆಂದರೆ ನೀವು ನೋಡಿರ್ಬೋದು ಲಾಸ್ಟ್ RRB ಡಿ ಗ್ರೂಪ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಇಯರ್ ನಡೆದಿರ್ತಕ್ಕಂಥ RRB NTPC ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಸೊ ಈಗ ಆಲ್ರೆಡಿ ಸಾಕಷ್ಟು ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿದ್ದಾವೆ ಆ್ಯಂಡ್ ದೆನ್ ಇವಾಗಲೂ ಸಹ ಇದೇ NTPC ಗ್ರಾಜುಯೇಷನ್ ಎಕ್ಸಾಮಲ್ಲಿ ರಿಪೀಟ್ ಆಗ್ತಾ ಇದ್ದಾವೆ. ಸೊ ಆ ಕಾರಣದಿಂದಾಗಿ ಈ ಅನಾಲಿಸಿಸ್ ಕ್ಲಾಸ್ಗಳು ಉಪಯೋಗ ಆಗೋದ್ರಿಂದ ಪ್ಲೀಸ್ ನೀವು ಒಂದ್ಸರಿ ಪ್ಲೇ ಲಿಸ್ಟನ್ನು ರಿವೈಸ್ ಮಾಡ್ಕೊಳ್ಳಿ, ಅದು ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ. ಯಾಕೆಂದರೆ ಇವಾಗ SSC GD ಜಸ್ಟ್ ಇನ್ನೂ ಒಂದು 10 ಅಥವಾ ಒಂದು 15 ಡೇಸಲ್ಲಿ ನಿಮ್ಮ ಒಂದು ಸರ್ಕ್ಯುಲೇಷನ್ ಬಿಡ್ತಾನೆ. ಓಕೆ, ಸೊ ನಿಮ್ಮ ಎಕ್ಸಾಮ್ ಯಾವಾಗಿದೆ ಸೊ ಅದೆಲ್ಲ ಸಹ ಡೀಟೇಲ್ಸ್ ನೋಟಿಸ್ ಬಿಡ್ತಾನೆ. ಸೊ ಅದಕ್ಕೆ ನೀವು ಸ್ವಲ್ಪ ತಯಾರಲ್ಲಿರಿ. ಓಕೆ, ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ ಅಂತಂದರೆ, ಇಂದು ವೀಕ್ಷಿಸುವುದು ನಾಳೆಯನ್ನು ರಕ್ಷಿಸುವುದು, ಅಬ್ಸರ್ವಿಂಗ್ ಟುಡೇ ಪ್ರೊಟೆಕ್ಟಿಂಗ್ ಟುಮಾರೋ ಎಂಬ ಘೋಷವಾಕ್ಯದೊಂದಿಗೆ ಮಾರ್ಚ್ 23, 2026 ಯಾವ ದಿನವನ್ನು ಆಚರಿಸಲಾಯಿತು ಅಂತ ಕೇಳಿದ್ದಾನೆ. ಸೊ ನಿಮಗೆ ಗೊತ್ತಿರಬಹುದು ಈ ಒಂದು ಕ್ವಶನ್ನ ಮಹತ್ವ. ಸೊ ಗೊತ್ತಿರಲಿಲ್ಲ ಅಂದರೆ ನಾನು ಹೇಳ್ತೀನಿ ಕೇಳಿ. RRB NTPC ಗ್ರ್ಯಾಜುಯೇಷನ್ ಎಕ್ಸಾಮ್ ಇವಾಗ ಏನು ನಡೀತಾ ಇದೆ ಅಲ್ವಾ, ಸೊ ಅದರಲ್ಲಿ ಫಿಕ್ಸ್ ಒಂದು ಶಿಫ್ಟಲ್ಲಿ ನಿಮಗೆ ಒಂದು ಪ್ರಶ್ನೆ ಅಥವಾ ಒಂದಕ್ಕಿಂತ ಜಾಸ್ತಿ ಅಂದರೆ ನಿಮಗೆ 2 ಪ್ರಶ್ನೆಗಳನ್ನು ಥೀಮ್ ಮೇಲೆ ಕೇಳ್ತಾ ಇದ್ದೀನಿ, ಧ್ಯೇಯ ವಾಕ್ಯದ ಮೇಲೆ ನಿಮಗೆ ಪ್ರಶ್ನೆನ ಕೇಳ್ತಾ ಇದ್ದಾನೆ. ಸೊ ಆದ ಕಾರಣದಿಂದಾಗಿ ಈ ಒಂದು ಪ್ರಶ್ನೆಯ ಒಂದು ಮಹತ್ವ ತಿಳಿತದೆ ನಿಮಗೆ. ಸೊ ಹಾಗಾದರೆ ಈ ಒಂದು ದಿನ ಯಾವುದು ಅಂತ, ಯಾವ ದಿನ ಅಂತ ಹೇಳ್ತೀವಿ? ಈ ಒಂದು ವಿಶ್ವ ಹವಾಮಾನ ದಿನ ಅಂತ ಹೇಳ್ತೀವಿ, ಸರಿನಾ? ಯಾವುದು? ಈ ಒಂದು ವಿಶ್ವ ಹವಾಮಾನ ದಿನ ಅಂತ ಹೇಳ್ತೀವಿ. ಯಾವ ದಿನ? ಈ ಒಂದು ಮಾರ್ಚ್ 23. ಹಾಗಾದರೆ ಈ ಒಂದು ಮಾರ್ಚ್ 23ರಂದು ನಾವು ಆಚರಣೆ ಮಾಡ್ತಕ್ಕಂಥ ವಿಶ್ವ ಹವಾಮಾನ ದಿನದ ಒಂದು ಘೋಷವಾಕ್ಯ ಏನಾಗಿದೆ, ಒಂದು ಥೀಮ್ ಏನಾಗಿದೆ ಅಂತ ಕೇಳಿದ್ರೆ, ಇಂದು ವೀಕ್ಷಿಸುವುದು ನಾಳೆಯನ್ನು ರಕ್ಷಿಸುವುದು, ಅಬ್ಸರ್ವಿಂಗ್ ಟುಡೇ ಪ್ರೊಟೆಕ್ಟಿಂಗ್ ಟುಮಾರೋ ಅನ್ನೋದಾಗಿದೆ. ಹಾಗಾದರೆ ಜಲ ದಿನದ ಏನಾಗಿದೆ? ವಾಟರ್ ಆ್ಯಂಡ್ ಜೆಂಡರ್ ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 2ನೇ ಪ್ರಶ್ನೆ, ಭಾರತದಲ್ಲಿ ಪ್ರತಿ ವರ್ಷ ಮಾರ್ಚ್ 23ರಂದು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಸ್ಮರಣಾರ್ಥ ಯಾವ ದಿನವನ್ನು ಆಚರಿಸಲಾಗ್ತದೆ ಅಂತ. ಸೊ 1931 ಮಾರ್ಚ್ 23ರಂದು 3 ಜನ ನಮ್ಮ ದೇಶದ ಸ್ವತಂತ್ರ ಹೋರಾಟಗಾರರನ್ನ, ಕ್ರಾಂತಿಕಾರರನ್ನ ಗಲ್ಲಿಗೆ ಹಾಕ್ತಾರೆ, ಸರಿನಾ? ಸೊ ಆ ಒಂದು ದಿನವನ್ನು ನಾವೇನಂತ ಆಚರಣೆ ಮಾಡ್ತೀವಿ ಅಂತಂದರೆ ಶಹೀದ್ ದಿವಸ್ ಅಂತ ಆಚರಣೆ ಮಾಡ್ತೀವಿ, ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತೀವಿ ಆ್ಯಕ್ಚುಲಿ. ಓಕೆ, ಸೊ ಅದನ್ನು ನಾವು ಶಹೀದ್ ಅಂತ ಹೇಳ್ತೀವಿ. ಶಹೀದ್ ಅಂತಂದರೆ ಮೀನ್ಸ್ ಇನ್ನು ನಮ್ಮ ಕನ್ನಡದಲ್ಲಿ ಹುತಾತ್ಮರ ದಿನನೇ, ಸರಿನಾ? ಸೊ ಸರ್ ಹುತಾತ್ಮರ ದಿನ ಜನವರಿ 30 ಅಲ್ವಾ? ಓಕೆ, ಸೊ ಅದನ್ನು ಸಹ ನಾವು ಹೇಳ್ಬೋದು, ಬಟ್ ಇಲ್ಲಿ ಆಪ್ಷನ್ ವೈಸ್ ನಾವು ಹೋಗೋದಾದರೆ ಹುತಾತ್ಮರ ದಿನ ಅಂತಲೇ ಹೇಳಬೇಕಾಗುತ್ತೆ. ಸರ್ ಹುತಾತ್ಮರ ದಿನ ಕೊಟ್ಟಿರಲಿಲ್ಲ, ಶಹೀದ್ ದಿವಸ್ ಅಂತ ಕೊಟ್ಟಿದ್ರೆ ಹೌದು ಶಹೀದ್ ದಿವಸ್ ಅಂತ ಹಾಕಬೇಕಾಗುತ್ತೆ. ಬಟ್ ಶಹೀದ್ ಅಂದರೆ ಏನು? ನಿಮಗೆ ಹುತಾತ್ಮ ಅಂತಲೇ ಅರ್ಥ ಕೊಡುತ್ತಲ್ವಾ ಕನ್ನಡದಲ್ಲಿ. ಸೊ ಮೀನ್ಸ್ ನೀವು ಹುತಾತ್ಮ ಅಂತ ಸಹ ಹೇಳ್ಬೋದು. ಬಟ್ ಶಹೀದ್ ದಿವಸ್ ಅಂತ ನಾವು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಮಾರ್ಚ್ 23ರಂದು. ಯಾರ್ಯಾರ ಸವಿನೆನಪಿಗಾಗಿ ಅಂತಂದರೆ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅಂತ ಹೇಳ್ತೀವಿ, ಸರ್ನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರು ಇವರು 3 ಗಲ್ಲಿಗೇರಿಸಿದ ಒಂದು ನೆನಪಿನ ಅರ್ಥವಾಗಿ ನಾವು ಇದನ್ನು ಆಚರಣೆ ಮಾಡ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹೌದು ನಾವು ಕ್ಷಯರೋಗವನ್ನು ಕೊನೆಗೊಳಿಸಬಹುದು, ಎಸ್ ವಿ ಕ್ಯಾನ್ ಎಂಡ್ ದ TB ಅನ್ನೋದು ಯಾವ ದಿನದ ಥೀಮ್ ಆಗಿತ್ತು ಅಂತ ಕೇಳಿದ್ದಾನೆ, ಸರಿನಾ? ಸೊ ನಿಮ್ಗೆ ಗೊತ್ತಿರಲಿ, ಈ ಮಾರ್ಚ್ ತಿಂಗಳಲ್ಲಿ ಒಂದು 4 ದಿನಗಳು ಬರ್ತವೆ, 4 ಒಂದು 5 ದಿನಗಳು ಬರ್ತವೆ, ಇಂಪಾರ್ಟೆಂಟ್ ಆಗ್ತವೆ. ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ 8ನೇ ತಾರೀಕು, ಆ್ಯಂಡ್ ದೆನ್ ಹ್ಯಾಪಿನೆಸ್ ಡೇ 20ನೇ ತಾರೀಕು, ಆ್ಯಂಡ್ ದೆನ್ ನೆಕ್ಸ್ಟ್ ಇದೇ ಒಂದು 20ನೇ ತಾರೀಕಿನ ದಿನ ನಾವು ಗುಬ್ಬಚ್ಚಿ ದಿನ ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 22ಕ್ಕೆ ನಾವು ಏನಂತ ಆಚರಣೆ ಮಾಡ್ತೀವಿ ಸರ್? ಅದು ನಾವು ಜಲದಿನ ಅಂತ ಆಚರಣೆ ಮಾಡ್ತೀವಿ. 23ಕ್ಕೆ ನಾವು ಎನ್ವೈರ್ನಮೆಂಟ್ ಡೇ ಅಂತ ಆಚರಣೆ ಮಾಡಿದ್ರೆ 24ಕ್ಕೆ TB ದಿನ ಅಂತ ಆಚರಣೆ ಮಾಡ್ತೀವಿ. ಸೊ ಇವುಗಳ ಥೀಮ್ಗಳು ಭಾಳ ಇಂಪಾರ್ಟೆಂಟ್ ಆಗ್ತದೆ ಅಂದರೆ ಭಾಳ ಎಕ್ಸಾಮಲ್ಲಿ ಕೇಳಿದಾನೆ ಆಲ್ರೆಡಿ. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಏನಾಗಿದೆ? ಎಸ್ ವಿ ಕ್ಯಾನ್ ಎಂಡ್ TB ಅನ್ನೋದು ಯಾವುದರದ ಒಂದು ಥೀಮ್ ಆಗಿದೆ ಅಂತ ಕೇಳಿದ್ರೆ ವಿಶ್ವ ಕ್ಷಯರೋಗ ಅಂತ ಹೇಳ್ತೀವಿ, TB ಅಂತ ಹೇಳ್ತೀವಿ, ಇದರ ಒಂದು ದಿನ ಅಂತ ಹೇಳ್ತೇವೆ, ಇಷ್ಟೇ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವಿಶ್ವ ಏಡ್ಸ್ ದಿನ ಡಿಸೆಂಬರ್ 1 ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ದೆನ್ ವಿಶ್ವ ಕ್ಯಾನ್ಸರ್ ದಿನ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ವಿಶ್ವ ಆರೋಗ್ಯ ದಿನ ಇದೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 1882ರಲ್ಲಿ ಕ್ಷಯರೋಗಕ್ಕೆ ಕಾರಣವಾಗಿರುವ ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದಾನೆ. 1882 ಅಲ್ಲಿ ಕಂಡುಹಿಡಿದಿದ್ದಾರಂತೆ ಇವರು. ಯಾರು ಅಂದರೆ ಸರ್ ದ್ಯಾಟ್ ಈಸ್ ರಾಬರ್ಟ್ ಕೋಚ್ ಅಂತ ಹೇಳ್ತೀವಿ. ಯಾರು? ಈ ಒಂದು ರಾಬರ್ಟ್ ಕೋಚ್ ಅನ್ನುವ ವ್ಯಕ್ತಿ ಏನಿದಾರಲ್ವಾ, ಸೊ ಅವರು ಕೋಚಲ್ಲೇ ಕೂತ್ಕೊಂಡು ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್
ಎಂಬಿರ್ತಕ್ಕಂತಹ ಒಂದು ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದಿದ್ದಾರೆ. ಹಾಗಾದರೆ ಟಿ ಬಿ ಯಾವುದರಿಂದ ಬರುತ್ತೆ? ಆಪ್ಷನ್ ಎ ವೈರಸ್, ಆಪ್ಷನ್ ಬಿ ಬ್ಯಾಕ್ಟೀರಿಯಾ, ಆಪ್ಷನ್ ಸಿ ಪ್ರೋಟೋಸೋವಾ, ಆಪ್ಷನ್ ಡಿ ಏನಿದೆ ಅಂದರೆ ನನ್ ಆಫ್ ದಿ ಅಬೋವ್ ಅಂತ ಇದೆ. ಸೊ ಹಾಗಾದರೆ ಯಾವುದಾಗುತ್ತೆ ಸರ್? ಪ್ರೋಟೋಸೋವಾ ಅಲ್ಲ, ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಯಾಕೆಂದರೆ ಇಲ್ಲೇ ಇದೆಯಲ್ಲ ಟ್ಯೂಬರ್ಕ್ಯುಲೋಸಿಸ್ ಮೈಕ್ರೋ ಬ್ಯಾಕ್ಟೀರಿಯಂ ಅಂತ, ಬ್ಯಾಕ್ಟೀರಿಯಾ. ಸೊ ಬ್ಯಾಕ್ಟೀರಿಯಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪಶ್ಚಿಮ ಏಷ್ಯಾದಲ್ಲಿ ಉಲ್ಬಣಗೊಳ್ಳುತ್ತಿರುವ ಸಂಘರ್ಷದ ಬಗ್ಗೆ ಭಾರತದ ಪ್ರತಿಕ್ರಿಯೆಯನ್ನು ಪರಿಶೀಲಿಸಲು ಪ್ರಧಾನಿಯವರು ಇತ್ತೀಚೆಗೆ ಯಾವ ಸಮಿತಿಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರು ಅಂತ. ಯಾವ ಒಂದು ಸಮಿತಿಯ ಸಭೆ ಸರದು ಯಾವುದು ಅಂದರೆ ಕ್ಯಾಬಿನೆಟ್ ಭದ್ರತಾ ಸಮಿತಿ ಅಂತ ಹೇಳ್ತೀವಿ. ಯಾವುದು? ಆಪ್ಷನ್ ಬಿ ಕ್ಯಾಬಿನೆಟ್ ಭದ್ರತಾ ಸಮಿತಿ. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 28ರಿಂದ ಸಂಘರ್ಷಿತ ಪೀಡಿತ ಪಶ್ಚಿಮ ಏಷ್ಯಾ ಪ್ರದೇಶದಿಂದ ಎಷ್ಟು ಜನ ಭಾರತೀಯರು ಸುರಕ್ಷಿತವಾಗಿ ಸ್ವದೇಶಕ್ಕೆ ಮರಳಿದ್ದಾರೆ ಎಂದು ಪ್ರಧಾನಿ ಖಚಿತಪಡಿಸಿದ್ದಾರೆ ಅಂತ ಕೇಳಿದ್ದಾನೆ. ಎಷ್ಟು ಜನ ರಿಟರ್ನ್ಗೆ ತಾಯ್ನಾಡಿಗೆ ಬಂದಿದ್ದಾರೆ ಸರ್? ಎಷ್ಟು ಜನ ಅಂತಂದರೆ 3,75,000 ಜನ. ಎಷ್ಟು? 3,75,000 ಜನ ಏನಿದಾರಲ್ವಾ, ಸೊ ಅವರು ನಮ್ಮ ಭಾರತಕ್ಕೆ ರಿಟರ್ನ್ ಸುರಕ್ಷಿತವಾಗಿ ಬಂದಿದ್ದಾರೆ. 3,75,000 ಜನ. ಎಷ್ಟು? 3,75,000 ಜನ. ಮೇ ಬಿ ನೀವೇನಾದರೂ ಒಂದು ತಾಲೂಕಲ್ಲಿ ಇದ್ದರೆ ನಿಮ್ಮ ಒಂದು ತಾಲೂಕಿನ ಜನಸಂಖ್ಯೆ ಇಷ್ಟಿರುತ್ತೆ ನೋಡಿ. ಓಕೆ, ಸಿಡಿ ಜನಸಂಖ್ಯೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್, ಬುಡಕಟ್ಟು ಮಹಿಳೆಯರ ಸಬಲೀಕರಣಕ್ಕಾಗಿ ಯಾವ ಯೋಜನೆಯಡಿ NSTFDC ಯಾವ ಯೋಜನೆಯಡಿ ರಿಯಾಯಿತಿ ಸಾಲಗಳನ್ನು ನೀಡುತ್ತದೆ ಅಂತ ಕೊಟ್ಟಿದ್ದಾನೆ ಬುಡಕಟ್ಟು ಮಹಿಳೆಯರಿಗೆ. ಸರಿನಾ? ಯಾವ ಒಂದು ಯೋಜನೆ ಅಡಿಯಲ್ಲಿ, ಯಾವ ಯೋಜನೆ ಅಡಿಯಲ್ಲಿ ಸರ್ ಅದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಆದಿವಾಸಿ ಮಹಿಳಾ ಸಬಲೀಕರಣ ಯೋಜನೆ ಅಂತ ಹೇಳ್ತೀವಿ. ಯಾವುದು? ಆದಿವಾಸಿ ಮಹಿಳಾ ಸಬಲೀಕರಣ ಯೋಜನೆ. ಆದಿವಾಸಿ ಮಹಿಳಾ ಸಬಲೀಕರಣ ಯೋಜನೆ ಅಡಿಯಲ್ಲಿ ರಿಯಾಯಿತಿ ಸಾಲಗಳನ್ನು ನೀಡ್ತಾರೆ. ಯಾರಿಗೆ? ಟ್ರೈಬಲ್ ವುಮೆನ್ಸ್ಗಳಿಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸ್ವದೇಶಿ ದರ್ಶನ್ ಯೋಜನೆಯಡಿ ಗ್ರಾಮೀಣ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಬುಡಕಟ್ಟು ಹೋಮ್ ಸ್ಟೇಗಳ ಟ್ರೈಬಲ್ ಹೋಮ್ ಸ್ಟೇಸ್ ನಿರ್ಮಾಣಕ್ಕಾಗಿ ಪ್ರತಿ ಯೂನಿಟ್ಗೆ ಎಷ್ಟು ಧನ ಸಹಾಯವನ್ನು ನೀಡಲಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಎಷ್ಟು ಧನ ಸಹಾಯವನ್ನು ನೀಡಲಾಗ್ತಾ ಇದೆ ಸರ್? ಎಷ್ಟು ಅಂತ ಕೇಳಿದ್ರೆ ದ್ಯಾಟ್ ಈಸ್ ಒಂದು 5 ಲಕ್ಷ ಧನ ಸಹಾಯವನ್ನು ನೀಡಲಾಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ, ಮಾರ್ಚ್ 22ರಂದು ಜಲಶಕ್ತಿ ಸಚಿವಾಲಯವು ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಸಮಾವೇಶ ಕಾನ್ಕ್ಲೇವ್ ಘೋಷವಾಕ್ಯ ಏನಾಗಿತ್ತು ಅಂತ ಕೇಳಿದಾನೆ. ಏನಾಗಿದೆ ಸರ್ ಇದರ ಒಂದು ಘೋಷವಾಕ್ಯ? ಈ ಒಂದು ರಾಷ್ಟ್ರೀಯ ಸಮಾವೇಶದ ಒಂದು ಘೋಷವಾಕ್ಯ ಏನಂದರೆ ಸರ್ ದ್ಯಾಟ್ ಈಸ್ ಇಂಡಸ್ಟ್ರಿ ಫಾರ್ ವಾಟರ್ ಅಂತ ಹೇಳ್ತೀವಿ. ನೀರಿಗಾಗಿ ಉದ್ಯಮ. ಎದಕ್ಕಾಗಿ ಉದ್ಯಮ? ಈ ಒಂದು ನೀರಿಗಾಗಿ ಉದ್ಯಮ ಅಂತ ಹೇಳ್ತೇವೆ. ಸರಿನಾ? ಯಾವುದಕ್ಕಾಗಿ? ನೀರಿಗಾಗಿ ಉದ್ಯಮ ಅನ್ನೋದು ಈ ಒಂದು ಕಾನ್ಕ್ಲೇವ್ನ ಒಂದು ಘೋಷವಾಕ್ಯವಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸುಸ್ಥಿರ ನೀರು ನಿರ್ವಹಣೆಯನ್ನು ವೇಗಗೊಳಿಸಲು ಕೇಂದ್ರ ಸರ್ಕಾರವು ಯಾವ ರಾಜ್ಯಗಳೊಂದಿಗೆ ಜಲ ಜೀವನ್ ಮಿಷನ್ 2.0 ಒಪ್ಪಂದಗಳಿಗೆ ಸಹಿ ಹಾಕಿದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಯಾವ ಒಂದು ರಾಜ್ಯದ ಜೊತೆಗೆ? ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಈಸ್ ಆಪ್ಷನ್ ಎ ಅಲ್ಲ, ಆಪ್ಷನ್ ಸಿ. ಯಾವುದು ಅಂದರೆ ಒಂದು ಗುಜರಾತ್ ಅಂತ ಹೇಳ್ತೀವಿ, ಛತ್ತೀಸ್ಗಢ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಹಿಮಾಚಲ್ ಪ್ರದೇಶ ಅಂತ ಹೇಳ್ತೀವಿ. ಗುಜರಾತ್, ಛತ್ತೀಸ್ಗಢ ಆ್ಯಂಡ್ ದೆನ್ ಹಿಮಾಚಲ್ ಪ್ರದೇಶ್. ಓಕೆ, GCHಯಲ್ಲಿ ಇದು ಪ್ರಾರಂಭ ಮಾಡಲಾಗಿದೆ. ಓಕೆ, ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಪರಿಸರ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸಲು ಆಕ್ರಮಣಕಾರಿ ವಿದೇಶಿ ಪ್ರಭೇದಗಳ ಪಟ್ಟಿ ತಯಾರಿಸಲು ಸಮಿತಿ ರಚಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದ್ದಾನೆ. ಯಾವುದಿದು ಸರ್? ಯಾವುದು ಅಂದರೆ ದ್ಯಾಟ್ ಈಸ್ ನನ್ ಅದರ್ ದೆನ್ ಆಪ್ಷನ್ ಬಿ. ಯಾವುದು? NBA ಅಂತ ಹೇಳ್ತೀವಿ, ರಾಷ್ಟ್ರೀಯ ಜೈವಿಕ ವೈವಿಧ್ಯ ಪ್ರಾಧಿಕಾರ. ಯಾವುದು ಅಂತ ಹೇಳ್ತೀವಿ? ರಾಷ್ಟ್ರೀಯ ಜೈವಿಕ ವೈವಿಧ್ಯ ಪ್ರಾಧಿಕಾರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ವಿದೇಶಗಳಲ್ಲಿ ಪ್ರದರ್ಶನ ನೀಡಲು ಸಂಸ್ಕೃತಿ ಸಚಿವಾಲಯವು ಎಷ್ಟು ಕಲಾಗುಂಪುಗಳನ್ನು ಆಯ್ಕೆ ಮಾಡಿದೆ ಅಂತ ಕೇಳಿದಾನೆ. ಎಷ್ಟು ಕಲಾಗುಂಪುಗಳನ್ನು ಆಯ್ಕೆ ಮಾಡಿದೆ ಸರ್? ಎಷ್ಟು ಅಂತಂದರೆ 627 ಕಲಾಗುಂಪುಗಳನ್ನು ಆಯ್ಕೆ ಮಾಡಿದೆ. ಯಾರು? ಸಂಸ್ಕೃತಿ ಸಚಿವಾಲಯ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದಂತ ವೈದ್ಯಕೀಯ ಶಿಕ್ಷಣವನ್ನು ಆಧುನೀಕರಿಸಲು ದಂತ ಮಂಡಳಿಯ ಬದಲಿಗೆ ಇತ್ತೀಚೆಗೆ ರಚಿಸಲಾದ ಹೊಸ ಆಯೋಗ ಯಾವುದು ಅಂತ ಕೇಳಿದಾನೆ. ಓಕೆ, ಇಂಪಾರ್ಟೆಂಟ್ ನೋಡಿ. ಯಾವುದೋ ಒಂದು ಆಯೋಗ ಹೋಗಿ ಮತ್ತೊಂದು ಆಯೋಗ ಬರ್ತಾ ಇದೆ. ಸೊ ಮೀನ್ಸ್ ದ ನ್ಯೂ ಎಂಟ್ರಿ, ದ ಗ್ರ್ಯಾಂಡ್ ಎಂಟ್ರಿ ಇಂಪಾರ್ಟೆಂಟ್ ಆಗಿ ಆಗುತ್ತೆ. ಕೇಳ್ತಾನೆ ಇದನ್ನು. ಸೊ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ. ಯಾವುದು? ರಾಷ್ಟ್ರೀಯ ದಂತ ಆಯೋಗ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಈ ಒಂದು ದಂತ ಮಂಡಳಿಯ ಬದಲಿಗೆ ಯಾವುದನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂದರೆ ಇವಾಗ ರಾಷ್ಟ್ರೀಯ ದಂತ ಆಯೋಗವನ್ನು ತೆಗೆದುಕೊಂಡು ಬಂದಿದ್ದಾರೆ. NDC ಅಂತ ಹೇಳ್ತೀವಿ. ಸರಿ, ಯಾವುದು? ರಾಷ್ಟ್ರೀಯ ದಂತ ಆಯೋಗ, ನ್ಯಾಷನಲ್ ಡೆಂಟಲ್ ಕಮಿಷನ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, MSME ತಯಾರಕರು ಮತ್ತು ರಫ್ತುದಾರರಿಗೆ 100 ಕೋಟಿವರೆಗಿನ ಸಾಲಗಳಿಗೆ ಮ್ಯೂಚುವಲ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಡಿಯಲ್ಲಿ ಎಷ್ಟು ಶೇಕಡಾ ಭರವಸೆಯನ್ನು ನೀಡಲಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಎಷ್ಟು ಶೇಕಡಾ ಅಂದರೆ ಸರ್ ದ್ಯಾಟ್ ಈಸ್ 60% ಅಂತ ಹೇಳ್ತೀವಿ. ಎಷ್ಟು ಪರ್ಸೆಂಟ್? 60% ಅನ್ನು ನೀಡಲಾಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ UPI ಆಧಾರಿತ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಇತ್ತೀಚೆಗೆ ಪ್ರಾರಂಭಿಸಿದ ಬ್ಯಾಂಕ್ ಯಾವುದು ಅಂತ. ಯಾವ ಸರ್ ಅದು ಬ್ಯಾಂಕ್? ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಬ್ಯಾಂಕ್ ಆಫ್ ಬರೋಡಾ. ನೆನ್ಪಿಟ್ಕೊಳ್ಳಿ, ಬ್ಯಾಂಕ್ ಆಫ್ ಬರೋಡಾ, ಸೆಲ್ಫ್ ಹೆಲ್ಪ್ ಗ್ರೂಪ್ ಬ್ಯಾಂಕ್ ಆಫ್ ಬರೋಡಾ. ಓಕೆ. ಆ್ಯಂಡ್ ನೆಕ್ಸ್ಟ್, ನಗರ ವಾಯು ಮಾಲಿನ್ಯವನ್ನು ಎದುರಿಸಲು ರಸ್ತೆಗಳ ಮೇಲೆ ಸ್ಮಾಗ್ ಈಟಿಂಗ್. ಯಾವುದು? ಈ ಒಂದು ಸ್ಮಾಗ್ ಈಟಿಂಗ್ ಲೇಪನಗಳ ಪರೀಕ್ಷೆಯನ್ನು ದೆಹಲಿ ಸರ್ಕಾರ ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ನಡೆಸುತ್ತಿದೆ ಅಂತ. ಯಾವ ಒಂದು ಸಂಸ್ಥೆಯೊಂದಿಗೆ? ಯಾವ ಸಂಸ್ಥೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು IIT ಮದ್ರಾಸ್. ಎಲ್ಲಿಯ
ದೆಹಲಿ ಆ್ಯಂಡ್ ದೆನ್ ಎಲ್ಲಿಯ ಮದ್ರಾಸ್. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಂಗಳ ಗ್ರಹದ ವಸಾಹತುಶಾಹಿಗೆ ಸಂಭಾವ್ಯ ಅಭ್ಯರ್ಥಿ ಎಂದು ವಿಜ್ಞಾನಿಗಳು ಗುರುತಿಸಿದ ಸಿಂಟ್ರಿಚಿಯಾ ಕಾನಿರ್ ನರ್ವಿಸ್ ಎಂಬುದು ಏನಾಗಿದೆ ಅಂತ ಕೊಟ್ಟಿದ್ದಾನೆ. ಏನಾಗಿದೆ ಒಂದು ಸಿಂಟ್ರಿಚಿಯಾ ಕಾನಿ ನರ್ವಿಸ್. ಓಕೆ, ಏನಾಗಿದೆ ಇದು? ಏನಾಗಿದೆ ಅಂದರೆ ಸರ್, ಇದೊಂದು ಮರುಭೂಮಿಯ ಪಾಚಿಯಾಗಿದೆ. ಏನಾಗಿದೆ? ಇದೊಂದು ಮರುಭೂಮಿಯ ಪಾಚಿಯಾಗಿದೆ. ಈ ಒಂದು ಡೆಸರ್ಟ್ ಮೋಸ್ ಆಗಿದೆ ಇದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕದಲ್ಲಿ ಸರ್ ನಮ್ಮ ಭಾರತ 13ನೇ ಸ್ಥಾನದಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಅತಿ ಹೆಚ್ಚು ಪೀಡಿತವಾಗಿರ್ತಕ್ಕಂಥ ದೇಶ ಪಾಕಿಸ್ತಾನ, ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 13ನೇ ಸ್ಥಾನ ಇವಾಗಲೇ ಜಸ್ಟ್ ಹೇಳಿದೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅತಿ ವೇಗವಾಗಿ 7 ವೋಲ್ಕಾನಿಕ್ ಸಮಿಟ್ಸ್ 7 ಜ್ವಾಲಾಮುಖಿ ಶಿಖರಗಳನ್ನು ಏರಿ ದಾಖಲೆ ನಿರ್ಮಿಸಿದ ಭಾರತದ ಪರ್ವತಾರೋಹಿ ಯಾರು ಅಂತ? ಯಾರಿವರು ಸರ್? ಯಾರು ಅಂದರೆ ಸರ್, ದಟ್ ಈಸ್ ನನ್ ಅದರ್ ದೆನ್ ಭೂಪತಿ ರಾಜು ಅನ್ಮೀಶ್ ವರ್ಮಾ ಅಂತ ಹೇಳ್ತೀವಿ. ಭೂಪತಿ, ಓಕೆ, ಭೂಮಿಗೆ ಅಧಿಪತಿ. ಸೊ 7 ವೋಲ್ಕಾನಿಕ್ ಸಮಿಟ್ಸ್ಗಳನ್ನು ಇವರು ಏರಿದಾರಂತೆ ನೋಡಿ. ಓಕೆ, 7 ಸಮಿಟ್ಸ್ ಅಂತ ಹೇಳ್ತಾ ಇಲ್ಲ, ಇಲ್ಲಿ 7 ವೋಲ್ಕಾನಿಕ್ ಸಮಿಟ್ಸ್. ಓಕೆ, ಸೊ 7 ಜ್ವಾಲಾಮುಖಿ ಶಿಖರಗಳನ್ನು ಏರಿರ್ತಕ್ಕಂಥ ಅತಿ ವೇಗವಾಗಿ ಏರಿರ್ತಕ್ಕಂಥ ಭಾರತೀಯ ಪರ್ವತಾರೋಹಿ ಯಾರು ಅಂದರೆ ಸರ್, ದ್ಯಾಟ್ ಈಸ್ ಭೂಪತಿ ರಾಜು ಅನ್ಮೀಶ್ ವರ್ಮಾ ಅಂತ ಹೇಳ್ತೀವಿ. ಓಕೆ, ವರ್ಮಾ. ಸೊ ಆ ಒಂದು ಹೆಸರಲ್ಲೇ ಒಂದು ಆ ಚೀಸ್ ಇದೆ ಅಲ್ವಾ, ಸೊ ಮೀನ್ಸ್ ಆ ರೀತಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಭೂಪತಿ ರಾಜು ಇಡೀ ಭೂಮಿಗೆ ಅಧಿಪತಿಯಾಗಿ ಒಂದು ಜ್ವಾಲಾಮುಖಿಗೆ ನಿಂತಿದ್ದಾರೆ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಾರ್ಖಂಡ್ನಲ್ಲೇ ಪ್ರಕೃತಿಯ ಆರಾಧನೆ ಮತ್ತು ಸಾಲ್ ಮರವನ್ನು ಕೇಂದ್ರವಾಗಿಟ್ಟುಕೊಂಡು ಆಚರಿಸಲಾಗುವ ಪ್ರಮುಖ ಆದಿವಾಸಿ ಹಬ್ಬ ಯಾವುದು ಅಂತ? ಸಾಲ್ ಮರ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಈ ಒಂದು ಸಾಲ್ ಮರ ಯಾವ ಒಂದು ಹಬ್ಬಕ್ಕೆ ಸಂಬಂಧಿಸಿದೆ ಸರ್? ದ್ಯಾಟ್ ಈಸ್ ಈ ಒಂದು ಸರಹುಲ್ ಹಬ್ಬಕ್ಕೆ ಸಂಬಂಧಿಸಿದೆ. ಸೊ ಇಲ್ಲಿ RH ಇವು ತೆಗೆದುಬಿಡಿ, SAL ಅಷ್ಟೇ ಉಳಿತದೆ. ಸಾಲ್ ಮರ ಆಯಿತು. ಸೊ ಫೆಸ್ಟಿವಲ್ ಕಂಡು ಬರುತ್ತೆ ಸರ್, ಜಾರ್ಖಂಡದಲ್ಲಿ ಕಂಡು ಬರುತ್ತೆ. ಪ್ರಕೃತಿಯ ಆರಾಧನೆಯನ್ನೇ ಈ ಒಂದು ಸರಹುಲ್ಲು ಹಬ್ಬದ ಒಂದು ಮುಖ್ಯ ಗುರಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಣ್ಣ ಕಾರ್ಪೊರೇಟ್ ಅಪರಾಧಗಳನ್ನು ಅಪರಾಧ ಮುಕ್ತಗೊಳಿಸಲು ಮತ್ತು ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸುಲಭಗೊಳಿಸಲು ನಿರ್ಮಲಾ ಸೀತಾರಾಮನ್ ಅವರು ಯಾವ ಮಸೂದೆಯನ್ನು ಮಂಡಿಸಿದರು ಅಂತ? ಯಾವ ಒಂದು ಮಸೂದೆಯನ್ನು ಮಂಡಿಸಿದ್ದಾರೆ ಸರ್ ಇವರು? ಯಾವ ಮಸೂದೆ ಅಂದರೆ ಸರ್, ದ್ಯಾಟ್ ಈಸ್ ಒಂದು ನನ್ ಅದರ್ ದ್ಯಾನ್ ಕಾರ್ಪೊರೇಟ್ ಕಾನೂನುಗಳ ತಿದ್ದುಪಡಿ ಮಸೂದೆ ಅಂತ ಹೇಳ್ತೀವಿ. ಯಾವುದೇ ಒಂದು ಕಾರ್ಪೊರೇಟ್ ಕಾನೂನುಗಳ ತಿದ್ದುಪಡಿ ಮಸೂದೆಯನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತೀಯ ರೂಪಾಯಿ ಮೌಲ್ಯವು $US ಎದುರು ಯಾವ ದಾಖಲೆಯ ಕನಿಷ್ಠ ಮಟ್ಟಕ್ಕೆ ಕುಸಿತ ಕಂಡಿದೆ ಅಂತ? ಓಕೆ, $85 ಶತಮಾನಗಳಾಯಿತು ಹಾಗೆ, $90, $93, $98 ಅಂತ ಕೊಟ್ಟಿದ್ದಾನೆ. ಸೊ ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಯಾವುದು ಅಂದರೆ ಸರ್, ಆಪ್ಷನ್ ಸಿ, 93.94. ಓಕೆ, 93.94 ರುಪೀಸ್ ಆಗಿದೆ. $1 ಈಕ್ವಲ್ಸ್, ಓಕೆ, $1 ಎಷ್ಟಾಗಿದೆ ಅಂದರೆ ಇಷ್ಟು ರೂಪಾಯಿ ಆಗಿದೆ ನೋಡಿ, 93.94. ಆ್ಯಂಡ್ ದೆನ್ ದ ಸೇಮ್ ಪರ್ಸನ್, ಓಕೆ, ಕತ್ರೋಂಕ ಕಿಲಾಡಿ 2013 ಹೇಳ್ತಾರೆ. ಓಕೆ, ಸೊ ಮೀನ್ಸ್ ನಮ್ಮ ಭಾರತದ್ದು $1, ನಮ್ಮ ಭಾರತದ $63 ಆಗಿದೆ. ಯಾವುದು? ಈ ಒಂದು ಡಾಲರ್. ಸೊ ಅದನ್ನು ಕಡಿಮೆಗೊಳಿಸ್ಬೇಕಾಗಿತ್ತು. ಏನು ಮಾಡ್ತಾ ಇದೆ ಒಂದು ಕೇಂದ್ರ ಸರ್ಕಾರ ಅಂತ? ಓಕೆ, ಸೊ ಅವಾಗ ಸೋ ಕಾಲ್ಡ್ ಕ್ವಶನರ್ ಆಗಿ ಆ್ಯಂಡ್ ದೆನ್ ಸೋ ಕಾಲ್ಡ್ ಅತಿ ಬುದ್ಧಿವಂತರಾಗಿ ಕೇಳಿರ್ತಕ್ಕಂಥವ್ರು ಇವಾಗ ಇದನ್ನು ಫುಲ್ ಪೀಕಲ್ಲಿ ತೊಗೊಂಡು ಬಂದಿದ್ದಾರೆ. ಇವಾಗ ಮೇ ಬಿ ಇದನ್ನು 100 ಕ್ರಾಸ್ ಮಾಡಿಸ್ತಾರೆ. ಓಕೆ, ಇನ್ನು ಕೆಲವು ದಿನಗಳಲ್ಲಿ. ಬಟ್ ಸೋ ಕಾಲ್ಡ್ ಅಂಧಭಕ್ಸೇನ್ ಅಂತ ಹೇಳ್ತಾರೆ ಅಂದರೆ ಸರ್, ಇದು ನಮ್ಮ ಭಾರತದ ಸಲುವಾಗಿ ಅಲ್ಲ, ಸೊ ಇದು ಬೇರೆ ದೇಶಗಳ ಸಲುವಾಗಿ ಇದು ಏರ್ತಾ ಇದೆ, ಹಾಗೆ ಹೀಗೆ ಅಂತ. ಓಕೆ, ಸೊ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡೋದು ನಮ್ಮ ದೇಶದ ಸಲುವಾಗಿ ಆ್ಯಂಡ್ ದೆನ್ ನಮ್ಮ ದೇಶದ ಕೈಯಲ್ಲೇ ಇದೆ ಹೊರತು ಬೇರೆ ಯಾವುದೋ ದೇಶಗಳ ಕೈಯಲ್ಲಿಲ್ಲ. ಓಕೆ, ಸೊ LPG ರೇಟ್ ಆಗಿರಲಿ ಆ್ಯಂಡ್ ದೆನ್ ಆಯಿಲ್ ರೇಟ್ ಆಗಿರಲಿ ಬೇರೆ ದೇಶಗಳ ಹತ್ರ ಇರಬಹುದು, ಬಟ್ ದ ಪ್ಲ್ಯಾನ್ ಶುಡ್ ಬಿ ಅವರ್ಸ್. ಓಕೆ, ಸೊ ಇದನ್ನು ಸಹ ನಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ಇನ್ನೂ ಸಹ ನೀವು ಕೆಲವರಿಗೆ ಗೊತ್ತಿಲ್ಲ ಅನಿಸುತ್ತೆ, ಒಂದು ಸರ್ಕ್ಯುಲರ್ ಬಿಟ್ಟಿದ್ದಾರೆ. ಯಾರು? ಎಲೆಕ್ಷನ್ ಕಮಿಷನ್ ಅವರು. ವೋಟ್ ಚೋರ ಹೇಗೆ ಸರ್ ವೋಟ್ ಚೋರ ಆಗ್ತಾರೆ ಅಂತ ಸಹ ಕೆಲವೊಬ್ಬರು ಇದ್ದರು. ಓಕೆ, ಸೊ ಅವರಿಗೆ ಆ ಸರ್ಕ್ಯುಲರಲ್ಲಿ ರೈಟ್ ಸೈಡಲ್ಲಿ ಈ ಎಲೆಕ್ಷನ್ ಕಮಿಷನ್ ಅವ್ರು ಸೈನ್ ಇದ್ದರೆ, ಲೆಫ್ಟ್ ಸೈಡಲ್ಲಿ BJPಯ ಸೀಲ್ ಇದೆ. ಹೇಗೆ ಬಂತು ಸೀಲ್? ಏನು BJP ಕಚೇರಿಯಿಂದ ಅದು ಫಸ್ಟ್ ರೆಡಿಯಾಗಿ ಆಮೇಲೆ ಎಲೆಕ್ಷನ್ ಕಮಿಷನ್ ಅವರಿಗೆ ಓಕೆ ಇದನ್ನು ಕಾಪಿ ಮಾಡಿ ಇದನ್ನೇ ನೀನು ಇದರ ಸರ್ಕ್ಯುಲರ್ ಬಿಡು ಅಂತ ಹೇಳಿ ಆಮೇಲೆ ಅದನ್ನು ಇವರು ಸ್ವಲ್ಪ ಮರೆತು ಬಿಟ್ರಾ ಅಂತ. ಓಕೆ, ಮತ್ತೆ ಇವ್ರು ಕೊಡ್ತಾರೆ, ಎಲೆಕ್ಷನ್ ಕಮಿಷನ್ ಅವರು ಏನು ಜಸ್ಟಿಫಿಕೇಶನ್ ಕೊಡ್ತಾರೆ, ಇದು ಟೆಕ್ನಿಕಲ್ ಎರರ್ ಆಗಿದೆ ಅಂತ. ಹೌದು ಸರ್, ಟೆಕ್ನಿಕಲ್ ಎರರ್ ಆಗುತ್ತೆ. ನಾನು ಪ್ರಿಂಟ್ ಮಾಡಿರ್ತಕ್ಕಂಥ ಪೇಪರಲ್ಲಿ ಮತ್ತೊಬ್ಬರು ಟೆಕ್ನಿಕಲ್ ಎರರ್ ಮಾಡ್ತಾರೆ. ಹೌದಾ? ಕಿವಿ ಮೇಲೆ ಗುಲಾಬಿ ಇಡ್ತಿದ್ರು ಅಂತ ಅಂದ್ಕೊಂಡಿದ್ದೆ. ಇವಾಗ ಹೇಗೆ ಅಂತಂದರೆ ಕಮಲದ ಹೂವನ್ನ ಇಡ್ತಾ ಇದ್ದಾರೆ ಇವರು. ಓಕೆ, ಆ್ಯಂಡ್ ದೆನ್ ಕಮಲದ ಹೂವು ಅಲ್ಲ ಸರ್, ರೆಪ್ಲೇಸಿ ಇಡ್ತಾ ಇದ್ದಾರೆ ಅಂತ ಇನ್ನು ಕೆಲವರು ಹೇಳ್ತಾ ಇದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇರಾನ್ನ ವಿದ್ಯುತ್ ಸ್ಥಾವರಗಳು ಮತ್ತು ಇಂಧನ ಮೂಲಸೌಕರ್ಯಗಳ ಮೇಲೆ ಯೋಜಿತ ಮಿಲಿಟರಿ ದಾಳಿಯನ್ನು 5 ದಿನಗಳ ಕಾಲ ಮುಂದೂಡುವುದಾಗಿ ಘೋಷಿಸಿದ ಅಮೆರಿಕ ಅಧ್ಯಕ್ಷ ಯಾರು ಅಂತ? ಯಾರು ಅಂದರೆ ಸರ್, ದ್ಯಾಟ್ ಈಸ್ ಡೊನಾಲ್ಡ್ ಟ್ರಂಪ್. ಆ್ಯಂಡ್ ದೆನ್ ಪ್ರೆಸಿಡೆಂಟ್ ಯಾರು ಅಂದರೆ ಜೋ ಬೈಡನ್ ಅವರು. ಎಷ್ಟನೇದವರು ಇವರು? 46ನೇದವರಾಗಿದ್ದರು. ಈತ ಕತ್ರೋಂಕ ಕಿಲಾಡಿ, ಈತ 47ನೇದವನು ವ್ಯಕ್ತಿ. ಆ್ಯಂಡ್ ನೆಕ್ಸ್ಟ್ ಬರಾಕ್ ಒಬಾಮಾ, ದ ಬೆಸ್ಟ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ. ಆ್ಯಂಡ್ ನೆಕ್ಸ್ಟ್ ಕಮಲಾ ಹ್ಯಾರಿಸ್ ಅವರು 49ನೇ, ಮೀನ್ಸ್ ಹಳೆಯ ಇದಕ್ಕಿಂತ ಮುಂಚೆ ಏನಿತ್ತಲ್ವ ಸರ್ಕಾರ, ಸೊ ಆ ಸರ್ಕಾರದ ವೈಸ್ ಪ್ರೆಸಿಡೆಂಟ್ ಆಗಿದ್ರು ಇವರು. ಓಕೆ,
ಸೊ ಇವರು ನಮ್ಮ ಭಾರತ ಮೂಲದವರು, ಕಮಲಾ ಹ್ಯಾರಿಸ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪಶ್ಚಿಮ ಏಷ್ಯಾ ಸಂಘರ್ಷ ಮುಂದುವರೆದರೆ ಜಗತ್ತು ದಶಕಗಳಲ್ಲಿ ಅತ್ಯಂತ ಕೆಟ್ಟ ಇಂಧನ ಬಿಕ್ಕಟ್ಟನ್ನು ಎದುರಿಸಬಹುದು ಎಂದು ಎಚ್ಚರಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದಾನೆ. ಯಾವ ಸಂಸ್ಥೆ ಸರ್ ಇದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು IEA ಅಂತ ಹೇಳಿದ್ವಿ, ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ನಡೆದ ಕಾಕಾಡು 2026 ಬಹುಪಕ್ಷೀಯ ನೌಕಾ ವ್ಯಾಯಾಮದಲ್ಲಿ ಭಾಗವಹಿಸಿದ ಭಾರತೀಯ ನೌಕಾಪಡೆಯ ಹಡಗು ಯಾವುದು ಅಂತ. ಸೊ ಅದು ನೀವು ಬರೆದಿಟ್ಕೊಳ್ಳಿ, ಮತ್ತೆ ನಿಮ್ಗೆ ಹೇಳ್ತೀನಿ ನಾನು ಅನಲೈಸಿಸ್ ಮಾಡುವಾಗಿಲ್ಲ ಅಂದರೆ ಬೇರೆ ಯಾವುದಾದ್ರು ಕ್ಲಾಸ್ ಮಾಡುವಾಗ ಈ ಕ್ವಶನ್ ನಾನು ನಿಮಗೆ ಅವತ್ತು ಬರೆದಿಟ್ಕೊಳ್ಳಿ ಅಂತ ಹೇಳಿದ್ದೆ, ಇವತ್ತು ಎಕ್ಸಾಮಲ್ಲಿ ಬಂದಿದೆ ಅಂತ. ಓಕೆ, ಸೊ ಯಾಕೆಂದರೆ ಇದು ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ತಾನೆ ನೋಡಿ. ಸೊ ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಈ ಒಂದು INS ಯಾವುದು ಸರ್? ನೀಲಗಿರಿ ಭಾಗವಹಿಸಿದೆ. ಎಲ್ಲಿ? ಕಾಕಾಡು 2026ನಲ್ಲಿ. ಓಕೆ, ಸೊ ಕಾಕಾಡು 2026 ಈ ಒಂದು ಬಹುಪಕ್ಷೀಯ ವ್ಯಾಯಾಮ ಎಲ್ಲಿ ನಡೆದಿದೆ ಸರ್? ಆಸ್ಟ್ರೇಲಿಯಾದಲ್ಲಿ ನಡೆದಿದೆ. ಓಕೆ, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ನಿಮ್ಮ ಬುಕ್ಕಲ್ಲಿ ಬರ್ಕೊಂಡು ಇಟ್ಕೊಳ್ಳಿ, ಇಲ್ಲಾಂದರೆ ಹೈಲೈಟ್ ಆಗಿ ಫ್ರಂಟ್ ಪೇಜಲ್ಲಿ ಬರ್ಕೊಂಡು ಇಟ್ಕೊಳ್ಳಿ, ಕೇಳ್ತಾನೆ ಇದನ್ನು. ಓಕೆ, ಆ್ಯಂಡ್ ನೆಕ್ಸ್ಟ್, ಈ ರೀಸೆಂಟಾಗಿ ಒಂದು ಲಾಟ್ವಿಯಾದಲ್ಲಿ ಹೋಗಿರ್ತಕ್ಕಂಥ ಲಾಟ್ವಿಯಾ ಒಂದು ಎಕ್ಸರ್ಸೈಸ್ ನಡೀತಲ್ವಾ, ಸೊ ಅಲ್ಲಿ ಹೋಗಿರ್ತಕ್ಕಂಥದ್ದು ನಮ್ಮ ಭಾರತದ್ದು ಹಡಗು ಯಾವುದು? INS ತ್ರಿಖಂಡ, ಅದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆ ಆದ ವಾಟರ್ ನೇಚರ್ ಪ್ರೋಗ್ರೆಸ್ ಸೊಲ್ಯೂಷನ್ಸ್ ಫಾರ್ ನ್ಯೂ ಇಂಡಿಯಾ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದಾನೆ. ಯಾರು ಸರ್ ಅವರು ಲೇಖಕರು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಅರುಣಾಭ ಘೋಷ್ ಅವರು, ಪರಮೇಶ್ವರನ್ ಅಯ್ಯರ್ ಅವರು, ರಿಚರ್ಡ್ ಧಮಾನಿ ಅವರು ಅಂತ ಹೇಳ್ತೀವಿ. ಎಲ್ಲ ಇವರು ಕೋ ಆಥರ್ಸ್ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸ್ಯಾಟಲೈಟ್ ರಿಫ್ಲೆಕ್ಟರ್ಗಳನ್ನು ಬಳಸಿಕೊಂಡು ರಾತ್ರಿ ವೇಳೆಯು ಭೂಮಿಯ ಆಯ್ದ ಭಾಗಗಳಲ್ಲಿ ಸೂರ್ಯನ ಬೆಳಕನ್ನು ಒದಗಿಸುವುದಾಗಿ ಪ್ರತಿಪಾದಿಸಿದ ಅಮೆರಿಕದ ಸ್ಟಾರ್ಟಪ್ ಯಾವುದು ಅಂತ. ಯಾವುದು ಸರ್ ಇದು? ಯಾವುದದು? ಯಾವುದು ಅಂದರೆ ಸ್ಪೇಸ್ ಎಕ್ಸಾ, ಬ್ಲೂ ಒರಿಜಿನಾ, ಇಲ್ಲಾಂದರೆ ಈ ಒಂದು ರಿಫ್ಲೆಕ್ಟ್ ಆರ್ಬಿಟ್ ಅಲ್ಲ? ಹೌದು, ಈ ಒಂದು ರಿಫ್ಲೆಕ್ಟ್ ಆರ್ಬಿಟಲ್ಲೇ ಹೇಳಿದೆ ಆ ಥರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಜನಗಣತಿ 2027 ಮೊದಲ ಹಂತವಾದ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಯಾವ ಅವಧಿಯಲ್ಲಿ ನಡೆಯಲಿದೆ ಅಂತ. ಯಾವ ಅವಧಿಯಲ್ಲಿ ನಡೆಯಲಿದೆ ಸರ್ ಇದು? ಇದು ಆಲ್ರೆಡಿ ಹೇಳಿದೀವಲ್ಲ. ಸೊ ಯಾವ ಅವಧಿ ಸರ್? ಏಪ್ರಿಲ್ 1ಕ್ಕೆ ಸ್ಟಾರ್ಟ್ ಆಗುತ್ತೆ, ಸೆಪ್ಟೆಂಬರಲ್ಲಿ ಎಂಡ್ ಆಗುತ್ತೆ. ಸೊ ನಿಮಗೆ ಇದು ಗೊತ್ತಿದ್ರೆ ಏಪ್ರಿಲ್ 1 ಗೊತ್ತಿದ್ರು ಸಹ ನೀವು ಟಿಕ್ ಹಾಕ್ಬೋದು ಅಷ್ಟೇ. ಏಪ್ರಿಲ್ ಟು ಸೆಪ್ಟೆಂಬರ್ ನಡೀತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ತಿರುವನಂತಪುರಂದ ಸೆಂಟ್ ಮೇರೀಸ್ ಮೈದಾನದಲ್ಲಿ ಭಾರತೀಯ ಕ್ರಿಕೆಟಿಗ ಸಂಜು ಸ್ಯಾಮ್ಸನ್ ಅವರ 150 ಅಡಿ ಉದ್ದದ ಕಲಾಕೃತಿಯನ್ನು ಪ್ರದರ್ಶಿಸಿದ ಕಲಾವಿದ ಯಾರು ಅಂತ. ಯಾರು ಸರ್ ಅವರು ಕಲಾವಿದ? ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಸುದರ್ಶನ್ ಪಟ್ನಾಯಕ್ ಅಲ್ಲ, ಬದಲಿಗೆ ವಿಲಿಯಂ ಪನಿಪಿಚಾ ಅಂತ ಹೇಳ್ತೀವಿ. ಯಾರು ಈ ಒಂದು ವಿಲಿಯಂ ಪನಿಪಿಚಾ? ಎಲ್ಲಿ? ಒಂದು ತಿರುವನಂತಪುರಂದ ಸೆಂಟ್ ಮೇರೀಸ್ ಮೈದಾನದಲ್ಲಿ. ಎಲ್ಲಿ? ಸೆಂಟ್ ಮೇರೀಸ್ ಮೈದಾನದಲ್ಲಿ. ಎಲ್ಲಿ ಕಂಡು ಬರುತ್ತೆ? ತಿರುವನಂತಪುರಂ ಎಲ್ಲಿ ಕಂಡು ಬರುತ್ತೆ? ತಿರುವನಂತಪುರಂ ಎಲ್ಲಿ ಕಂಡು ಬರುತ್ತೆ ಸರ್? ಕೇರಳದಲ್ಲಿ ಕಂಡು ಬರುತ್ತೆ. ಎಷ್ಟು ಅಡಿ? 150 ಅಡಿ. ಯಾರು ಅವರು ವ್ಯಕ್ತಿ? ಸಂಜು ಸ್ಯಾಮ್ಸನ್. ಯಾರು ಅದನ್ನು ರಚನೆ ಮಾಡಿದ್ದಾರೆ ಸರ್? ಅದು ವಿಲಿಯಂ ಪನಿಪಿಚಾ ಅವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಲಿತಾನಿ ನದಿ ಯಾವ ದೇಶದ ಪ್ರಮುಖ ನದಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಈ ಒಂದು ಲಿತಾನಿ ನದಿ ಕಂಡುಬರೋದು ಎಲ್ಲಿ ಅಂದರೆ ಸರ್ ಈ ಒಂದು ಲೆಬನಾನಲ್ಲಿ ಕಂಡುಬರುತ್ತೆ. ಯಾಕೆಂದರೆ ಇದ್ರ ಮೇಲೆ ಬಾಂಬ್ ಹಾಕಿದ್ರು, ಸೊ ಅದಕ್ಕೆ ನ್ಯೂಸಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 2026 ICC ಮಹಿಳಾ ಪ್ಲೇಯರ್ ಆಫ್ ದ ಮಂತ್ ಯಾರು ಅಂದರೆ ಅರುಂಧತಿ ರೆಡ್ಡಿ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ಲೇಯರ್ ಆಫ್ ದ ಮಂತ್ ಪುರುಷರಲ್ಲಿ ಯಾರು ಅಂತ ಅಂದರೆ ಈ ಫರ್ಹಾನ್ ಅಂತ ಬರ್ತಾರೆ. ಓಕೆ, ಸದುಸತ ಫರ್ಹಾನ್, ಫರ್ಹಾನ್ ಅಂತ ಅವ್ರ ಫುಲ್ ನೇಮ್. ಓಕೆ, ಸೊ ಅವ್ರು ಯಾರು ಅಂದರೆ ಈ ಪಾಕಿಸ್ತಾನದ ಓಪನರ್ ಅವರು. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಲಿಪುಲೆ ಕಂಡುಬರೋದು ಎಲ್ಲಿ ಅಂತಂದರೆ ಈ ಒಂದು ಉತ್ತರಾಖಂಡದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಭಾರತ ಸರ್ಕಾರವು ಇತ್ತೀಚೆಗೆ ಪ್ರಾರಂಭಿಸಿದ ಪ್ರಾರಂಭ 2026 ಅಭಿಯಾನದ ಪ್ರಾಥಮಿಕ ಉದ್ದೇಶ ಏನು ಅಂತ ಕೇಳಿದಾನೆ. ಏನಾಗಿದೆ ಸರ್ ಇದರ ಉದ್ದೇಶ ಅಂತಂದರೆ ದ್ಯಾಟ್ ಈಸ್ ಈ ಒಂದು ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಬಗ್ಗೆ ನಾಗರಿಕರಿಗೆ ಶಿಕ್ಷಣವನ್ನು ನೀಡುವುದು ಅಂತ. ಓಕೆ, ಸೊ ಒಂದು ತೆರಿಗೆ ಕಾಯ್ದೆಯ ಬಗ್ಗೆ ಶಿಕ್ಷಣ ನೀಡ್ತಾರೆ ಅಂತೆ ಪ್ರಾರಂಭ 2026 ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರಾರಂಭ 2026 ಅಭಿಯಾನದ ಅಡಿಯಲ್ಲಿ ತೆರಿಗೆದಾರರಿಗೆ ನೈಜ ಸಮಯದ ಪ್ರಶ್ನೆಗಳಿಗೆ ಸಹಾಯ ಮಾಡಲು ಪ್ರಾರಂಭಿಸಲಾದ AI ಚಾಲಿತ ಚಾಟ್ ಬಾಟ್ನ ಹೆಸರೇನು ಅಂತ ಕೇಳಿದ್ದಾನೆ. ಏನಾಗಿದೆ ಸರ್ ಆ ಒಂದು AI ಚಾಲಿತ ಚಾಟ್ ಬಾಟ್? ಯಾವುದು ಅಂದರೆ ಒಂದು ಕರ ಸಾಥಿ ಅಂತ ಹೇಳ್ತೀವಿ ಸರ್ನ. ಕರ್ ಅಂದ್ರೆ ಏನು? ಕರ್ ಅಂದ್ರೆ ಟ್ಯಾಕ್ಸ್ ಕನ್ನಡದಲ್ಲಿ. ಸೊ ಆ ಒಂದು ಕರ್ ಸಾಥಿ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಇಂದಿನ ವೀಕ್ಷಣೆ ನಾಳೆಯ ಭದ್ರತೆ ಅಬ್ಸರ್ವಿಂಗ್ ಟುಡೇ ಸೆಕ್ಯೂರಿಂಗ್ ಟುಮಾರೋ ಎಂಬ ಥೀಮ್ನೊಂದಿಗೆ ಮಾರ್ಚ್ 23ರಂದು ಯಾವ ದಿನವನ್ನು ಆಚರಿಸಲಾಯಿತು ಅಂತ. ಯಾವ ದಿನ ಆಚರಣೆ ಮಾಡಿದ್ವಿ ಸರ್ ಇವಾಗ? ಆಗಲೇ ನೋಡಿದ್ವಲ್ಲ ನಾವು. ಅಬ್ಸರ್ವಿಂಗ್ ಟುಡೇ ಸೆಕ್ಯೂರಿಂಗ್ ಟುಮಾರೋ ಯಾವುದು ಅಂದರೆ ಸರ್ ಇದು ವಿಶ್ವ ಹವಾಮಾನ ದಿನ ಅಂತ ಹೇಳ್ತೀವಿ ಸರ್. ಅದು ಅಬ್ಸರ್ವಿಂಗ್ ಟುಡೇ ಆ್ಯಂಡ್ ದೆನ್ ಪ್ರೊಟೆಕ್ಟಿಂಗ್ ಟುಮಾರೋ ಇರಲಿಲ್ವಾ? ಸೊ ಪ್ರೊಟೆಕ್ಟಿಂಗ್ ಸೆಕ್ಯೂರಿಂಗ್ ಎರಡು ಸಹ ಸೇಮ್. ಸೊ ಅದಕ್ಕೆ ಇದು ಸಹ ಸರಿಯಾದ ಉತ್ತರ ಆಗುತ್ತೆ. ಯಾವುದು ಅಂದರೆ ಒಂದು ಆಪ್ಷನ್ ಬಿ ಅಂತ ಹೇಳ್ತೀವಿ. ಸೊ ಇವತ್ತು ಅಬ್ಸರ್ವ್ ಮಾಡಿ, ನಾಳೆ ಇದ್ರೇನೋ ಸ್ವಲ್ಪ ಭದ್ರತೆ ಸೆಕ್ಯೂರ್ ಆಗಿರಿ ಅಂತ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ವಿಶ್ವ ಜಲ ದಿನದ ಒಂದು ಘೋಷವಾಕ್ಯ ಏನಾಗಿತ್ತು? ವಾಟರ್ ಆ್ಯಂಡ್ ಜೆಂಡರ್ ಈಕ್ವಾಲಿಟಿ, ಜೆಂಡರ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ವಿಶ್ವ ಇಂಡೋರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅನ್ನು ಎಲ್ಲಿ ಆಯೋಜಿಸಿರ್ತಕ್ಕಂಥ ನಗರ ಯಾವುದು ಅಂತ. ಈ ಇಂಡೋರನ್ನು ಇಂದೋರ್ ಅಂತ ಓದಬೇಡಿ ಮತ್ತೆ. ಓಕೆ, ಇಂದೋರ್ ಅಂತ ಓದಬೇಡಿ. ಇಂದೋರ್ ಅಂತ ಓದಿ ಆಪ್ಷನ್ ಏನಾದರೂ ಇಲ್ಲಿ ಇಂದೋರ್ ಇತ್ತು ಅಥವಾ ಇಂದೋರ್ದು ಮಧ್ಯಪ್ರದೇಶ ಇತ್ತು ಅಂದರೆ ಮಧ್ಯಪ್ರದೇಶ ಹಾಕಕ್ಕೆ ಹೋಗಬೇಡಿ. ಓಕೆ, ಅದು ಇಂದೋರ್ ಅಲ್ಲ, ಬದಲಾಗಿ INDOR. ಓಕೆ ಸರ್, ಗೊತ್ತಿದೆ ಬಿಡಿ ಸರ್, ಬಟ್ ಟೆನ್ಷನಲ್ಲಿ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗ್ತೀರಾ. ಸೊ ಅದಕ್ಕೆ ಇನ್ ಡೋರ್ ಅದು. ಓಕೆ, ಇನ್ ಡೋರ್
ವಿಶ್ವ ವರ್ಲ್ಡ್ ಇಂಡೋರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಿರ್ತಕ್ಕಂಥ ಒಂದು ನಗರ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಭುವನೇಶ್ವರ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದಿವ್ಯಾಂಗ ವ್ಯಕ್ತಿಗಳಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಒದಗಿಸಲಿರುವ ದಿವ್ಯಾಂಗ ಶಕ್ತಿ ಯೋಜನೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ರಾಜ್ಯ ಆಂಧ್ರ ಪ್ರದೇಶ. ಆ್ಯಂಡ್ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಯಾವುದು, ಈ ಒಂದು NCBC ಅಂತ ಹೇಳ್ತೀವಿ. ನೂತನ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಸರ್? ಸಾಧ್ವಿ ನಿರಂಜನ್ ಜ್ಯೋತಿ ಅವರು. ಸೊ ಇದು ನಿಮ್ಗೆ ಹೇಳಿದ್ದೇನೆ ಆಲ್ರೆಡಿ, ಒಂದು ಕ್ಲಾಸಲ್ಲಿ ಹೇಳಿದ್ದೇನೆ. ಇಂಪಾರ್ಟೆಂಟ್, ಇದು ಮೋಸ್ಟ್ ಇಂಪಾರ್ಟೆಂಟ್. 21 ತುಪಾಕಿದ ಕ್ವಶನ್ ಇದು. ಓಕೆ, ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ವಿಶ್ವ ಹವಾಮಾನ ಸಂಸ್ಥೆ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ಕೇಂದ್ರ ಕಚೇರಿ ಎಲ್ಲಿದೆ ಅಂತ. ಸೊ ಇದನ್ನು ಹೋಮ್ವರ್ಕ್ ಆಗಿ ತೊಗೊಳ್ಳಿ. ಆ್ಯಂಡ್ ಈ ಒಂದು ಹೋಮ್ವರ್ಕ್ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬೇಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಏನಾದರೂ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಗ್ರೂಪ್ಗೆ ಆ್ಯಂಡ್ ನಿಮ್ಮ ಸ್ಟೇಟಸ್ಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.